ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಂಜಲಿ ಅಂಜು ಯಾಕೆ ಮಗಳೇ ಏನಾಯ್ತು ಕಿರ್ಚ್ಕೊತಾ ಇದೆಯಾ? ಅಯ್ಯಯ್ಯೋ ಕೆಟ್ಟ ಕನ್ಸೇನಾದ್ರು ಬಿತ್ತಮ್ಮ? ಏನಾಯ್ತು? ಅದು ಯಾಕಂಜು ಗಾಬರಿ ಆಗಿದ್ಯಾ? ಕನ್ಸಲ್ಲಿ ತೇಜಸ್ ಬಂದಿದ್ದ. ಅವನು ಆ ವಿಡಿಯೋನ ಪುಟ್ಟ, ಕನ್ಸಿಗೆಲ್ಲ ಯಾರಾದರೂ ಹೆದರ್ಕೋತಾರೇನೋ? ಕನ್ಸಷ್ಟೆ, ಏನೂ ಆಗಲ್ಲ. ನೀನು ಧೈರ್ಯವಾಗಿ ಮಲ್ಕೊ. ಅಂದಹಾಗೆ ಅದೇನೋ ವಿಡಿಯೋ ಅಂತ ಹೇಳೋದಾಗಿತ್ತಲ್ಲ? ಏನದು ಮಗಳೇ? ನಿನ್ನೆ ಕೇಳ್ತಿರೋದು, ಮಾತಾಡು. ಬರೀ ತೇಜಸ್ ಬಂದು ಗಲಾಟೆ ಮಾಡ್ತಾ ಇದ್ನಲ್ಲ, ಏನೋ ಕೆಟ್ಟ ಕನಸು ಬಿದ್ದಿರಬೇಕು. ನೀನು ನಡಿ, ನಾನು ಇವಳಿಗೆ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ. ಅಂದ ಆ ತೇಜಸ್ಸು ಸತ್ತು ಹೋಗಿದ್ದಾನೆ. ಅವನು ನಿನಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಜೊತೆ ನಾನಿದ್ದೀನಿ, ನೀನು ಧೈರ್ಯವಾಗಿರು. ಈಗ ಸದ್ಯಕ್ಕೆ ಮಲ್ಕು, ಬೆಳಗ್ಗೆ ಎದ್ದು ಮಾತಾಡೋಣ. ಆದ್ರೂ ಅಪ್ಪ, ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಭಯ ಪಡಬೇಡಕ್ಕಂದ, ಧೈರ್ಯವಾಗಿರು, ಏನೂ ಆಗೋದಿಲ್ಲ. ಮಲ್ಕು. ಸರಿ ಅತ್ತೆ, ಓಕೆ ಓಕೆ, ತುಂಬ ಖುಷಿ ಆಯಿತು. ಓಕೆ ರೀ ಹೆಂಡತಿ, ಅತ್ತೆ ಮಾವ ಮನೆಯಿಂದ ಹೊರಟಿದಾರಂತೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಗೆ ರೀಚ್ ಆಗ್ತಾರೆ. ನೀವೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಆಮೇಲೆ ಏನಾದ್ರೂ ಅದು ಮರ್ತೋದೆ, ಇದು ಮರ್ತೋದೆ, ಇದನ್ನ ತಂದ್ಕೊಡಿ, ಅದನ್ನ ತಂದ್ಕೊಡಿ ಅಂತೆಲ್ಲ ಹೇಳಂಗಿಲ್ಲ. ನಾನು ತಗೋಬರಲ್ಲ. ಓಕೆ ವಿಕ್ಕಿ, ನಿನ್ನ ಹೆಂಡತಿ ಊರಿಗೆ ಹೋದ್ಲು ಅಂತ ಈ ಕಾಂತದ ಜೊತೆ ಸೇರಿಕೊಂಡು ಎಲ್ಲರ ಜೊತೆ ಬ್ಯಾಚುಲರ್ ಪಾರ್ಟಿ ಮಾಡಿಬಿಡ. ಮೊದಲೇ ಈ ಕಾಂತ ಸರಿ ಇಲ್ಲ. ಲಾಸ್ಟ್ ಟೈಮ್ ಮಾಡಿದ್ದು ನೆನಪಿದೆ ತಾನೇ? ಜ್ಯೂಸಲ್ಲಿ ಎಣ್ಣೆ ಮಿಕ್ಸ್ ಮಾಡಿ ಎಲ್ಲರಿಗೂ ಕುಡಿಸಿದ್ದು. ಮತ್ತೆ ಆ ಥರ ಆಗೋದೆಲ್ಲ ಬೇಕಾ? ಅಣ್ಣ, ನೀವು ಹೇಳ್ತಿರೋದು ನಿಜನಾ? ವಿಕ್ಕಿ ಅವರೇ, ನೀವು ಈ ಥರ ಎಲ್ಲ ಪ್ಲಾನ್ ಮಾಡ್ತಿದ್ದೀರಾ? ಅಯ್ಯೋ ಹೆಂಡತಿ, ಆ ಥರ ಎಲ್ಲ ಏನು ಅನ್ಕೊಳ್ಬೇಡಿ. ಯಾಕೆ ಬಾವು ಹಾಕೊಡ್ತಾ ಇದ್ದೀರಾ? ನಾವಿಬ್ರು ಚೆನ್ನಾಗಿರೋ ನಿಮ್ಗೆ ಇಷ್ಟ ಇಲ್ವಾ? ಇದನ್ನು ನಾನು ಹಾಕೊಡ್ತಾ ಇದ್ದೀನ. ಸತ್ಯ ಹರಿಶ್ಚಂದ್ರ ಬಿಟ್ರೆ ನಾನೇ. ವಿಕ್ಕಿ ಅವರೇ, ನಿಮ್ಮ ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಿದೆ ನೋಡಿ. ಈ ಕಮಂಗಿ ಕಾಂತ ಜೊತೆ ಪಾರ್ಟಿ ಮಾಡೋದು, ನಿಮ್ಮ ಸೆಕ್ರೆಟರಿ ರೀಟಾ ಜೊತೆ ಫೋನಲ್ಲಿ ಮಾತಾಡೋದು, ಇದೆಲ್ಲ ನೀವು ಇವತ್ತಿಂದಾನೇ ನಿಲ್ಲಿಸ್ಬೇಕು, ಗೊತ್ತಾಯ್ತಾ? ರೀ ಹೆಂಡತಿ, ಯಾವ ರೀಟನೂ ಇಲ್ಲ, ಕ್ರಿಮಿ ಕೀಟನೂ ಇಲ್ಲ. ಅವಳ ಹೆಸರು ಅನಿತಾ. ಮೇಡಮ್, ಛೋಟಾ ಬಸ್ಸು ನಮ್ಮ ಜೊತೆ ಎಲ್ಲ ಎಲ್ಲಿ ಪಾರ್ಟಿ ಮಾಡ್ತಾರೆ?
ಚೋಟಾ ಬಾಸ್ ನೀವು ಆ ಅನಿತಾ ಸವಾಸ ಬಿಡಬೇಕು. ಯಾಕಂದ್ರೆ ಸೋಷಿಯಲ್ ಮೀಡಿಯಾಲಿ ಅವಳು ಐ ಆಮ್ ಸಿಂಗಲ್ ರೆಡಿ ಟು ಮಿಂಗಲ್ ಅಂತ ಸ್ಟೇಟಸ್ ಹಾಕೊಂಡಿದ್ದಾಳೆ. ಅವಳು ಸವಾಸ ಏನಾದರೂ ಮಾಡಿದ್ರೆ ಅಷ್ಟೇ ಗಂಡು ಮಕ್ಳು ಜೀವನಕ್ಕೆ ತುಳಸಿ ನೀರು ಬಿಡಬೇಕು. ಅದು ಅಲ್ಲದೆ ಅವಳು 3-4 ಜನ ಜೊತೆ ಒಟ್ಟಿಗೆ ಚಾಟ್ ಮಾಡ್ತಾಳೆ ಅಂತೀನಿ. ಆ ಲಿಸ್ಟ್ಗೆ ಚೋಟಾ ಬಾಸ್ ನೀವು ಸೇರೋದು ಬೇಡ. ಬೇಡ ಹೇಗಾದ್ರೂ ಮಾಡಿ ಚೋಟಾ ಬಾಸ್ನ ನೀವೇ ಕಾಪಾಡ್ಕೊಳ್ಳಿ. ಆರ್ತಿ ಮೇಡಮ್ ಚೆಕ್ ಮಾಡೋ ಅಂದಿದ್ದಕ್ಕೆ ನಾನು ಚೆಕ್ ಮಾಡಿದ್ದು ಅಲ್ವಾ ಮೇಡಮ್? ಹೌದಾ ಹೆಂಡತಿ? ಈ ಕಮ್ಮಂಗೆ ಹೇಳ್ತೀರಾ ನಿಜನಾ? ಹೌದು ವಿಕ್ಕಿ, ನನ್ನ ಗಂಡಂಗೆ ಯಾರ್ಯಾರು ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ಅಂತೆಲ್ಲ ತಿಳ್ಕೊಳ್ಳೋದು ಬೇಡವಾ? ಅದಕ್ಕೆ ಚೆಕ್ ಮಾಡಿ ಅಂತ ಹೇಳ್ದೆ. ಅದ್ರಲ್ಲಿ ತಪ್ಪೇನಿದೆ? ಚೇಚೆ ತಪ್ಪೇನೂ ಇಲ್ಲ. ಅದರಲ್ಲೂ ಇಂಥ ವಿಷಯದಲ್ಲಿ ತಿಳ್ಕೊಂಡಿರಲೇಬೇಕು. ಇಲ್ಲ ಅಂದ್ರೆ ಇಂಥ ಸವಾಸದಿಂದ ಮನೆ ಹಾಳಾಗೋಗುತ್ತೆ. ನೋಡಿ ವಿಕ್ಕಿ ಅವರೇ, ನೀವು ಇತ್ತೀಚೆಗೆ ರಾಂಗ್ ರೂಟಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ನನಗೆ ಡೌಟ್ ಬರ್ತಿದೆ. ಅದಕ್ಕೆ ನಾನು ನಿಮಗೆ ಅವಾಗವಾಗ ಫೋನ್ ಮಾಡ್ತಾನೆ ಇರ್ತೀನಿ. ಬೆಳಿಗ್ಗೆ ಮಾಡ್ತೀನಿ, ಮಧ್ಯಾಹ್ನ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ, ಅವಾಗವಾಗ ಫೋನ್ ಮಾಡ್ತಾನೆ ಇರ್ತೀನಿ. ನೀವು ಅವಾಗ 1 ರಿಂಗ್ಗೆ ನಾನು ಫೋನ್ ಕಾಲ್ನ ರಿಸೀವ್ ಮಾಡಬೇಕು. ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. 1 ರಿಂಗ್ ಅಲ್ಲ ಹೆಂಡತಿ, ಆ ರಿಂಗ್ ಬರೋಕ್ಕಿಂತ ಮುಂಚೆನೇ ರಿಸೀವ್ ಮಾಡಿ ಇಟ್ಕೊಂಡಿರ್ತೀನಿ. ಓಕೆನಾ? ಆರ್ತಿ ಕಾಲ್ ಮಾಡಿದ್ರೆ ವಾಯ್ಸ್ ಮಾತ್ರ ಕೇಳಿಸುತ್ತೆ. ಅದಕ್ಕೆ ವಿಡಿಯೋ ಕಾಲ್ ಮಾಡು. ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಜೊತೆ ಇದ್ದಾರೆ ಎಲ್ಲ ಗೊತ್ತಾಗುತ್ತೆ. ಏನಂತ್ಯ? ಅವ ಏ ಖರಾಬ್ ಕಾಂತ, ನೀವೆಲ್ಲರೂ ನನ್ನ ಸಂಸಾರ ಹೊಡಿಬೇಕು ಅಂತಾನೆ ಪ್ಲಾನ್ ಮಾಡಿದ್ರ ಅಂತ ಅನ್ಸುತ್ತೆ. ಅದಕ್ಕೆ ಆರ್ತಿ ಅವ್ರಿಗೆ ಈ ರೇಂಜ್ಗೆ ಹಾಕೊಡ್ತಿದ್ದೀರಾ ಅಲ್ವಾ? ಚೇಚೆ ಹಾಗೇನಿಲ್ಲಪ್ಪ. ನಿನ್ನ ಹೆಂಡತಿ ನಿನ್ನ ಮೇಲೆ ಅನುಮಾನ ಪಡಬಾರ್ದು ಅಂತ ಹೇಳಿದೆ. ಯಾಕೆಂದ್ರೆ ಈ ಅನುಮಾನದ ಭೂತ ಒಂದ್ಸಲ ತಲೆ ಹೋದ್ರೆ ಜೀವನ ಬರ್ಬಾದಾಗೋಗುತ್ತೆ. ಸಾರ್ಥಕ್ ಸರ್, ಏನೇ ಹೇಳಿ ನೀವು ಬಾರಿ ಕಿಲಾಡಿ ಬಿಡಿ. ತೊಟ್ಲು ತೂಗೋದು ನೀವೇ, ಮಗು ಚಿವುಟೋದು ನೀವೇ, ಆದ್ರೆ ಯಾವುದು ಗೊತ್ತಾಗಲ್ಲ ಅಷ್ಟೇ. ಅದಕ್ಕೆ ಹೇಳಿದ್ರಿ ನಾನು ಫೇಮಸ್ಸು. ಅಪ್ಪ ಹೇಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಕಣೆ. ನೀನು? ಹಾ ನಾನು ಚೆನ್ನಾಗಿದ್ದೀನಿ. ಅಮ್ಮ ಅಂಜು ಇಲ್ಲಿ ಮನೇಲಿದ್ದಾಳೆ ಪುಟ್ಟ. ಅಯ್ಯೋ ಪರಿ ಯಾಕೆ ಬಿಟ್ಟು ಬಂದೆ ನೀನು? ಅಲ್ಲ ನನ್ನ ತಂಗಿನ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದ್ದು. ಸರಿ ಬಿಡು, ಬನ್ನಿ ಕಣೆ. ಅಯ್ಯೋ ಅಮ್ಮ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಕೂತ್ಕೋ. ಆಯ್ತು. ಹಾ ಎಲ್ರಿಗೂ ಕರ್ದ್ಬಿಡ್ತೀನಿ. ಹಾ ಬೇಡ ಬೇಡ ಬೇಡ, ನಾನು ಕಾಫಿ ಮಾಡ್ಕೊಂಬರ್ತೀನಿ ಫಸ್ಟ್. ಎಲ್ಲ ಆಗಿದೆ ಕಣೆ ಮನೇಲೆ. ಅಮ್ಮ ನಾನು ಮಾಡ್ಕೊಂಬರ್ತೀನಿ, ಇರಮ್ಮ ಇರು. ರೀ, ನಮ್ಮ ಅಮ್ಮ ಆರ್ತಿಗಿಂತ ನನಗೆ ಇವಳದೇ ಚಿಂತೆ ಆಗಿತ್ತು. ಚಿಕ್ಕ ಹುಡುಗಿ, ತಿಳುವಳಿಕೆ ಕಮ್ಮಿ, ಹೋಗಿರೋ ಮನೆಗೆ ಹೇಗೆ ಹೊಂದ್ಕೋತಾಳೆ, ಎಲ್ಲರೂ ಹೇಗೆ ನಿಭಾಯಿಸ್ತಾಳೋ ಅಂತ ಭಯ ಆಗಿತ್ತು. ಆದರೆ ನಾನು ಅಂದ್ಕೊಂಡಂಗಲ್ಲ, ಇವಳೆಲ್ರಿಗೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ರೀ ಹೌದು ಪರಿ. ರೀ, ಹೆಣ್ಮಕ್ಳಿಗೆ ದೇವರು ಅದೇನು ಶಕ್ತಿ ಕೊಟ್ಟಿರ್ತಾನೋ ಏನೋಪ್ಪ. ಹುಟ್ಟಿದ ಮನೆ, ತಂದೆ ತಾಯಿ ಎಲ್ಲವನ್ನು ಬಿಟ್ಟು ಗಂಡನ ಮನೆಗೆ ಹೋಗಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾರಲ್ಲ. ನಮ್ಮ ಅತಿಥಿನ ನನ್ನ ಮಗಳಾಗಿ ನೋಡೋದಕ್ಕಿಂತ ಈ ಮನೆ ಸೊಸೆಯಾಗಿ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ ರೀ. ಹೇಗೋ ನಮ್ಮ ಹೆಣ್ಮಕ್ಳು ಯಾರ ಹತ್ರನೂ ಒಂದು ಮಾತು ಹೇಳಿಸ್ಕೊಳ್ದೆ ಎಲ್ಲರ ಜೊತೆಲೂ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ನೀನು ಹೇಳ್ತಾ ಇರೋದು ನಿಜ ಪರಿ. ರೀ ರೀ ಏನಾಯ್ತು? ಏನಿಲ್ಲ, ಅದೇ ನೀನು ಹೇಳ್ತಾ ಇರೋದು ಸರಿ ಅಂದೆ. ರೀ, ಈ ಕಳ್ಳರು ಪೊಲೀಸ್ ಮನೆಗೆ ಹೆದರೋ ಥರ ನೀವು ಯಾಕೆ ಈ ಆಂಬ್ಯುಲೆನ್ಸ್ ಶಬ್ದಕ್ಕೆಲ್ಲ ಹೆದರ್ಕೋತಾ ಇದ್ದೀರಾ? ಆ ಥರ ಏನೂ ಇಲ್ಲ ಪರಿ. ಅಷ್ಟಕ್ಕೂ ನಾನು ಯಾಕೆ ಹೆದರ್ಕೋಬೇಕು? ರೀ, ನಾನು ನಿಮ್ಮನ್ನು ಗಮನಿಸ್ತಾನೇ ಇದ್ದೀನಿ. ನೀವು ಮುಂಚಿನ ಥರ ಇಲ್ಲ, ಒಂಥರ ಬದಲಾಗಿದ್ದೀರಾ. ನಿಮ್ಮ ಗಮನ ಎಲ್ಲೋ ಇರುತ್ತೆ. ಅದರಲ್ಲೂ ನಮ್ಮ ಅದಿತಿ ಮದುವೆ ಆದಮೇಲಂತೂ ಏನೋ ಮಾಡೋಕ್ಕೆ ಹೋಗ್ತೀರಾ, ಮತ್ತೇನೋ ಮಾಡ್ತೀರಾ, ಏನೋ ಚಿಂತೆಯಲ್ಲಿ ಮುಳುಗಿರ್ತೀರಾ. ಯಾಕೋ ಸರಿ ಕಾಣ್ತಿಲ್ಲ ರೀ, ನಿಜ ಹೇಳಿ.
ಏನಾಗಿದೆ ನಿಮಗೆ? ಏನಾಗಿದೆ ನಿಮಗೆ? ಯಾಕೆ ಹೀಗಾಡ್ತಿದ್ದೀರಾ? ಅಮ್ಮ, ಆ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಅಪ್ಪಂಗೆ ಮಗಳು ಮದುವೆ ಮಾಡ್ಕೊಟ್ಟಾಯ್ತು, ಇನ್ನ ಮನೆಗೆ ಬರಲ್ಲ ಅನ್ನೋ ಚಿಂತೆ ಅಲ್ವಪ್ಪ? ಅಮ್ಮ, ನೀನು ಹೇಳ್ದಂಗೆ ಅಪ್ಪಂಗೆ ನೀನು ಹೇಳಿದ್ದು ಅದಿತಿ, ನಿಮ್ಮ ಅಪ್ಪನ ವಿಷಯ ಬೇಡ, ನೀನು ಹೇಳು. ಗಂಡನ ಮನೆ ಹೇಗಿದೆ? ನಿನ್ನ ಜೊತೆ ಎಲ್ಲರೂ ಹೇಗಿದ್ದಾರೆ? ಅಯ್ಯೋ ಅಮ್ಮ, ನನ್ಗೇನಾಗಿದೆ? ನಾನು ಚೆನ್ನಾಗಿದ್ದೀನಿ. ಈ ಮನೆಗೆ ಎಷ್ಟು ಸರಿ ಬಂದೋಗಿಲ್ಲ ಹೇಳು? ಹಾಕ್ತೀನಿ ನೋಡು, ಹುಡುಗಾಟಿಕೆ ಮಾತ್ರ ಬಿಡಲ್ಲ. ಅಲ್ಲ ಕಣೆ, ಮದುವೆಗೆ ಮುಂಚೆ ಬರೋದಕ್ಕೂ ಮದುವೆ ಆದಮೇಲೆ ಬಂದು ಇಲ್ಲೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹೇಳು. ಅಮ್ಮ, ನಿಜ ಹೇಳಬೇಕು ಅಂದರೆ ಗಂಡನ ಮನೆ ಅತ್ತೆ ಮನೆ ಅನ್ನೋದಕ್ಕಿಂತ ತವ್ರ ಮನೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಹೇಳ್ಬೇಕಂದ್ರೆ ನಾನು ನಮ್ಮನೇಲೇ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಯ್ಯೋ ಅಮ್ಮ, ಸುಮ್ಮನೆ ಕೂತಾ ಇದ್ದೀರಾ? ತಗೊಳ್ಳಿ, ಕುಡೀರಿ. ಎಷ್ಟು ಸಾರಿ ಕಾಫಿ ಮಾಡೋದು, ಎಷ್ಟು ಸಾರಿ ಕಾಫಿ ಕುಡಿಯೋದು? ಓ, ಪರಿಮಳ ಮಂಜುನಾಥ್ ಅವರು ಯಾವಾಗ ಬಂದ್ರಿ? ಕಾಫಿ ನಿಮಗೆ ಅಂತ ಮಾಡಿಸಿದ್ದ? ನಮ್ಮ ಮನೆ ಕೆಲಸದವರು ಮನೆನೇ ಗುಡಿಸಿ ಗುಂಡಾಂತರ ಮಾಡಬೇಕು ಅಂತಿದ್ದಾರೆ. ಅವ್ರು ಕಾಫಿ ಮಾಡಿಸ್ಕೊತಾ ಇದ್ದಾರೇನೋ ಅಂತ ಅನ್ಕೊಂಡೆ. ನೀವು ತಗೊಳ್ಳಿ. ಅದಿತಿ, ಕೊಡು. ಕೆಲ್ಸಕ್ಕೆ ಬಾರ್ದವ್ರು ತಗೊಳ್ಳಿ. ಅಮ್ಮ, ಅಪ್ಪ, ಯಾವಾಗ ಬಂದ್ರಿ? ಈಗ ತಾನೇ ಬಂದ್ಬಿಟ್ಟಂತ? ಏ ಕುಂಬಳಕಾಯಿ, ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳ್ಬೇಕು ತಾನೆ? ಏ ಹಳೆ ಮುಕ್ಕಿ, ನಂಗೆ ಕುಂಬಳಕಾಯಿ ಅಂತ ಇಲ್ಲ ಅಂದ್ರೆ ಸರಿ ಇರಲ್ಲ ನೋಡು. ನಂಗೆ ಮದುವೆ ಆಗಿದೆ, ರೆಸ್ಪೆಕ್ಟ್ ಬೇಕಮ್ಮ. ಇಲ್ಲ ಅಂದ್ರೆ ಅಮ್ಮ ನೀನು ಹೇಳ್ತೀಯೋ ನಾನು ನನ್ನ ಸ್ಟೈಲಲ್ಲಿ ಹೇಳೋ? ಓಹೋ, ನಿನಗೆ ಮದುವೆ ಆಗಿದ್ರೆ ಭಯಂಗಿಲ್ವಾ? ಆಯ್ತು ಬಿಡು. ಹೋಗಿ ಕರಿ ಫಸ್ಟು. ಅಮ್ಮ ನೀವು ಇಲ್ಲೇ ಇರಿ, ನಾನು ನೀವು ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಕಾಫಿ ತಗೊಳ್ಳಿ. ಅಮ್ಮ, ಅತ್ತೆ ಏನಾದರೂ ಹೇಳಿದ್ರಾ? ಚಚೆ, ಅವರೇನು ಹೇಳಿಲ್ಲಮ್ಮ. ಸರಿಮ್ಮ, ಕಾಫಿ ಕುಡೀರಿ. ಈ ಸುಹಾಸಿನಿ ಅಪ್ಪ ಅಮ್ಮಂಗೆ ಏನಾದರೂ ಹೇಳಿರ್ಬೋದಾ? ಅಪ್ಪ ಅಮ್ಮ ಇಬ್ರು ಯಾಕೆ ಒಂಥರ ಇದ್ದಾರೆ?
ಅದಿತಿ ಬರ್ತೀನಿ. ಹ್ಞೂ ಅಕ್ಕ. ಅಮ್ಮು ಹೋಗಿ ಬರ್ತೀನಿ. ಅಕ್ಕ ಮನೆ ಕಡೆ ಎಲ್ಲ ಯೋಚನೆ ಮಾಡಬೇಡ, ನಾವೆಲ್ಲ ನೋಡ್ಕೋತೀವಿ, ನೀನು ಆರಾಮಾಗಿ ಹೋಗ್ಬಾ. ಸರಿ, ನಾನು ಇಲ್ಲ ಅಂತ ಗಲಾಟೆ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ದಿನ ಅಷ್ಟೇ, ಬೇಗ ಬರ್ತೀನಿ. ಸರಿ ಅಕ್ಕ, ಆಯ್ತು. ಆದರೆ ನೀನು ಬರ್ತಾ ಆರ್ವಿ ಜೊತೆನೇ ಬರಬೇಕು. ಹೌದು ಹೌದು, ಅವಳಿ ಜವಳಿ ಆದ್ರೂ ಪರವಾಗಿಲ್ಲ, ಆರ್ವಿ ಜೊತೆನೇ ಬರ್ಬೇಕು. ವಿಕ್ಕಿ ಅವರೇ, ಯಾವಾಗ್ಲೂ ಹುಡುಗಾಟ ನಿಮ್ದು. ಅಕ್ಕ, ಬಾವ ಹೇಳಿದ್ರಲ್ಲಿ ಏನು ತಪ್ಪಿದೆ? ಆರ್ತಿಗೊಂದು ವಿಕ್ಕಿ ಬಾವಂಗೊಂದು ಅಂತ ಸರಿ ಹೋಗುತ್ತೆ. ಅಮ್ಮು ಸುಮ್ಮನಿರು ನೀನು. ಭಾವ ಹೋಗಿ ಬರ್ತೀನಿ. ಟೇಕ್ ಕೇರ್ ಆರ್ತಿ. ನಿಮ್ಗೆ ಏನಾದರೂ ಬೇಕಾದರೆ ಒಂದು ಫೋನ್ ಮಾಡಿ, ಯಾವುದಕ್ಕೂ ಸಂಕೋಚ ಪಟ್ಕೊಳ್ಬೇಡಿ. ಸರಿ ಭಾವ, ಅಗತ್ಯ ಇದ್ರೆ ಗ್ಯಾರಂಟಿ ಫೋನ್ ಮಾಡ್ತೀನಿ. ವಿಕ್ಕಿ ಅವರೇ, ನೀವು ಹುಷಾರು, ನಾನು ಹೋಗಿ ಬರ್ತೀನಿ. ನಾನು ಹೇಳಿರೋದೆಲ್ಲ ನೆನಪಿದೆ ತಾನೆ? ನೋಡಿ. ಆಯ್ತು 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 ಹೇಳ್ತೀನಿ, ನೀವೇ ಹೇಳೋದೆಲ್ಲ ನೆನಪಿದೆ ನನಗೆ. ನೀವು ಕಾಲ್ ಮಾಡಿದಾಗ ಅರ್ಧ ರಿಂಗ್ಗೆ ಎತ್ತಬೇಕು, ನೀವು ಮೆಸೇಜ್ ಮಾಡಿದಾಗ ಸೆಕೆಂಡ್ಸ್ ಅಲ್ಲೇ ರಿಪ್ಲೈ ಮಾಡಬೇಕು. ಆಫೀಸಲ್ಲಿ ಯಾವ ಹುಡುಗಿರ ಜೊತೆ ಮಾತಾಡಂಗಿಲ್ಲ, ಮೇಯ್ನ್ ಆಗಿ ಕಾಂತನ್ ಜೊತೆ ಕೂತ್ಕೊಂಡು ಮಾತ್ರ ಕುಡಿಲೇಬಾರ್ದು. ರೂಮ್ ಚೆನ್ನಾಗಿ ಇಟ್ಕೊಂಡಿರ್ಬೇಕು. 3 ದಿನಕ್ಕೊಂದ್ಸಲ ನಿಮ್ಮನ್ನ ನೋಡಕ್ಕೆ ಅಲ್ಲಿಗೆ ಬರಬೇಕು. ಓಕೆನಾ ಆರ್ತಿ ಮೇಡಮ್? ಸರಿ. ಸರಿ ಆಯಿತು, ನಾನು ಅವ್ರ ಹತ್ರ ವಿಚಾರಿಸ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ. ಹಾಂ, ಓಕೆ. ನೀವೆಲ್ಲರೂ ಸೇರ್ಕೊಂಡು ಏನು ಆಟ ಆಡ್ತಿದ್ರಾ? ಈ ಡೀಲ್ ಓಕೆ ಆಗಬೇಕಂತ ನಾನು ತೇಜಸ್ಗೆ 1 ವಾರ ಮುಂಚೆನೇ ಹೇಳಿದೆ. ಆದರೂ ಯಾಕಾಗಲಿಲ್ಲ ಈ ಡೀಲು? ತೇಜಸ್ ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಎಲ್ಲಿದ್ದಾನೆ ಅವನು? ನಿಮ್ಮನ್ನೇ ಕೇಳ್ತಾ ಇರೋದು. ಎಲ್ಲಿದ್ದಾನ ಅವನು? ತೇಜಸ್ ಅಣ್ಣ ಊರಲ್ಲಿಲ್ಲ. ಏನು ಹೇಳ್ತಾ ಇದೀಯಾ? ಹ್ಞೂ ಅಣ್ಣ, ತೇಜಸ್ ಅಣ್ಣ 1 ವಾರ ಮುಂಚೆನೆ ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳ್ತಾ ಇದ್ರಣ್ಣ. ನೀವು ಕಳ್ಸಲ್ಲ ಅಂದ್ಬಿಟ್ಟು ಅವರೇ ಹೊಳ್ಬಿಟ್ಟವ್ರಣ್ಣ. ಯಾರ ಜೊತೆ ಹೋಗಿದ್ದಾನೆ? ಗೊತ್ತಿಲ್ಲ ಅಣ್ಣ. ಸರಿ ಬಿಡಿ, ಆಯಿತು. ಅವನು ಬರ್ತಿದ್ದ ಹಾಗೆ ಡೀಲ್ ಓಕೆ ಆಗಬೇಕು. ಹ್ಞೂ ಅಣ್ಣ. ಆರ್ತಿ, ಅಜ್ಜಿಗೂ ಹೇಳಿದ್ಯಲ್ವಾ ಅಮ್ಮ? ಹಾಂ ಅಮ್ಮ, ಹೇಳಿದ್ದೀನಿ. ಸರಿ, ಹಾಗಿದ್ರೆ ಹೊರಡೋಣವಾ? ಹಾಂ ಅಮ್ಮ, ಹೊರಡೋಣ. ಅಮ್ಮು, ಅದಿತಿ, ಹೋಗಿ ಬರ್ತೀನಿ. ಹುಷಾರು. ಹೆಂಡ್ತಿ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಜೊತೆ ಬರಲಾ? ಯಾಕೆ? ಈ ಮನೇಲಿ ನೀವಿಲ್ಲದೆ ನಾನು ಹೆಂಗಿರಲಿ? ಅತ್ತೆ, ನಾನು ಆರ್ತಿ ಅವ್ರ ಜೊತೆ ಬರ್ತೀನಿ, ನನಗೂ ಆರೈಕೆ ಮಾಡಿಬಿಡಿ. ಆಯ್ತು ವಿಕ್ಕಿ. ವಿಕ್ರಾಂತ್, ಏನಿದು? ಸುಮ್ಮನೆ ಅಗ್ರಜ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ವಿಕ್ರಾಂತ್, ಏನಾಗಿದೆ ನಿನಗೆ? ಆರ್ತಿ ಪಿಕ್ನಿಕ್ಗೆಲ್ಲ ಹೋಗ್ತಿರೋದು ತವ್ರ ಮನೆಗೆ. ನಿನಗೆ ನೋಡಲೇಬೇಕು ಅನ್ಸಿದ್ರೆ ದಿನಕ್ಕೊಂದ್ಸಲ ಹೋಗಿ ನೋಡ್ಕೊಂಡ. ಅಗ್ರಜ ಆದರೂ ವಿಕ್ರಾಂತ್, ನೀನು ಬೇಕಾದರೆ ಮನೆಗೆ ಹೋಗಿ ಡ್ರಾಪ್ ಮಾಡಿ ಬಾ. ಅಲ್ಲೇ ಇರೋ ಹಾಗಿಲ್ಲ, ಸುಮ್ಮನೆ ಅವ್ರಿಗೆ ತೊಂದರೆ ಕೊಡ್ಬೇಡ. ಸರಿ ಅಗ್ರಜ, ನೀನು ಹೇಳಿದ್ಮೇಲೆ ಇನ್ನೇನು ಮಾಡಕ್ಕೆ? ವೇದಾಂತು, ಅಮ್ಮು, ಅದಿತಿ, ಇನ್ನು ಬರ್ತೀವಮ್ಮ.
ಬಾಮ್ಮ. ಹೊಸ ಸೊಸೆ ಬಂದ್ಲು ಅಂತ ಹ್ಯಾಪಿ ಆಗಿರ್ಬೇಕಲ್ಲ. ಹನಿಮೂನ್ಗೆ ಎಲ್ಲಿ ಕಳಿಸ್ದೆ? ಸ್ವಿಟ್ಜರ್ಲ್ಯಾಂಡಾ ಥೈಲ್ಯಾಂಡಾ? 3 ಜನ ಅಕ್ಕ ತಂಗಿರು ನಮ್ಮನೆಯಲ್ಲೇ ಬಂದು ಒಕ್ಕರಿಸ್ಕೊಂಡಿದ್ದಾರೆ ಅಂತ ನಾನು ಚಿಂತೆ ಮಾಡ್ತಾ ಇದ್ರೆ ನೀವು ತಮಾಷೆ ಮಾಡ್ತಾ ಇದ್ದೀರಾ? ವೇದಾಂತು ವಿಕ್ರಾಂತು ನೋಡಿದ್ರೆ ಸುಮ್ಮನೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೋಡಿದ್ರೆ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಲ್ರೆಡಿ ಅವ್ರಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ದೀನಿ.